ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಸುಮಾರು 4 ರಿಂದ 5 ಜಿಲ್ಲೆಗಳಲ್ಲಿ ಮೊಹರಂ ಆಚರಣೆ ನಿಷೇಧ ಮಾಡಿದ್ದಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಸುಮಾರು 23 ಗ್ರಾಮದಲ್ಲಿ ಮೊಹರಂ ಆಚರಣೆ ಇರೋದಿಲ್ಲ, ಅವರಿಗೆ ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ ಆಚರಣೆ ಮಾಡಬೇಡ ಅಂತೇಳಿ. ಇದರಲ್ಲಿ ನಿಮ್ಮ ಕೂಡ ಹಳ್ಳಿ ಆಗಿರ್ಬೋದು, ಅದ ನಂತರ ನಿಮ್ಮ ಜಿಲ್ಲೆ ಕೂಡ ಆಗಿರ್ಬೋದು. ಒಂದ್ಸರಿ ನಾನು ಹೇಳುವಂತ ಜಿಲ್ಲೆಗಳು, ಅದ ನಂತರ ನಾನು ಹೇಳುವಂತ ಹಳ್ಳಿಗಳು ಚೆಕ್ ಮಾಡ್ಕೊಳ್ಳಿ. ಯಾಕೆ ನಿಷೇಧ ಮಾಡಿದ್ದಾರೆ, ಎತ್ತರ ಸಲುವಾಗಿ ನಿಷೇಧ ಮಾಡಿದ್ದಾರೆ. DC ಇಂದ ಈಗಾಗಲೇ ನೋಟಿಸ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ನಿಮ್ಗೆ ಕೂಡ ಬಂದಿರ್ಬೋದು, ಅಥವಾ ಬರ್ಲಿಲ್ಲ ಅಂದ್ರೆ ಯಾವಾಗ ಬರತ್ತೆ, ಅದ ನಂತರ ಹೇಗೆ ಬರತ್ತೆ, ಯಾವಾಗ ಬರತ್ತೆ ಒಂದೊಂದು ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಯಾರ್ಯಾರು ಮೊಹರಮನ್ನ ಆಚರಣೆ ಮಾಡ್ತಿದಾರಲ್ಲ ಅಂತವ್ರಿಗೆ ಶೇರ್ ಮಾಡಿ, ನಿಮ್ಮಿಂದ ಕೆಲವರಿಗೆ ಹೆಲ್ಪ್ ಆಗತ್ತೆ. ನೋಡಿ ಸ್ನೇಹಿತರೆ, ಮೊದಲಿಗೆ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 23 ಗ್ರಾಮಗಳಲ್ಲಿ ಮೊಹರಂ ಆಚರಣೆ ಮಾಡುವಂತ ಈ ಒಂದು ಮೊಹರಂ ಆಚರಣೆ ಇದೆಯಲ್ಲ, ಅದು ನಿಷೇಧ ಮಾಡಿದ್ದಾರೆ. DC ಇಂದ ಆರ್ಡರ್ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ, ಈಗಾಗಲೇ ನೋಟಿಸ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ಯಾಕೆ ಏನು ಅಂತ ತಿಳಿಸ್ಕೊಡ್ತೇನೆ ನೋಡಿ. ಮೊದಲಿಗೆ ಕಳಿಸ್ಕೊಟ್ಟಿರುವಂತ ಕಾರಣ ನೋಡಿ, ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಾಗಿ ಈ ಒಂದು ಮೊಹರಂ ಆಚರಣೆ ಇರತ್ತಲ್ಲ, ಅದನ್ನ ನಿಷೇಧ ಮಾಡಿದ್ದಾರೆ. ಇದು ಪಾಯಿಂಟ್ ನಂಬರ್ 1. ಈ ಒಂದು 23 ಗ್ರಾಮ ಯಾವ್ದು ಏನು ಅಂತ ಒಂದೊಂದ ತಿಳಿಸ್ಕೊಡ್ತೇನೆ. ಅವ್ರು ಕೊಟ್ಟಿರುವಂತ ಕಾರಣ ಒಂದೊಂದ ನೋಡಿ. ಈ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ರಾಯಚೂರು ಜಿಲ್ಲೆಯ 23 ಗ್ರಾಮಗಳಲ್ಲಿ ಮೊಹರಂ ಆಚರಣೆ ನಿಷೇಧಿಸಿದೆ. ರಾಯಚೂರು ಜಿಲ್ಲಾಧಿಕಾರಿ ನಿತೇಶ್ ಕೆ ಅವರು ಆದೇಶ ಹೊರಡಿಸಿದ್ದಾರೆ. ಇದು ಅತ್ಯಂತ ಗಂಭೀರವಾಗಿ ಚರ್ಚೆಗೆ ಒಳಪಡುತ್ತಿದೆ. ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ಆಗಿದ್ದು. ಹೌದು ಸ್ನೇಹಿತರೆ, ಹಿಂದ್ಗಡೆ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಆಗಿದ್ದಲ್ಲ. ಮೊದಲ ಬಾರಿಗೆ ನಾವು ಕೂಡ ನ್ಯೂಸ್ ಮಾಡ್ತಾ ಇರೋದು, ನೀವು ಕೂಡ ಕೇಳ್ತಾ ಇರೋದು. ಈ ಒಂದು ಹಬ್ಬ ಎಲ್ಲರಿಗೂ ಒಂದೇ ಆಗಿರತ್ತೆ. ಆದ್ರೆ ಈ ರೀತಿಯಾಗಿ ನಿಷೇಧ ಮಾಡೋದು ನನಗನ್ಸೋ ಮಟ್ಟಿಗೆ ತಪ್ಪ. ಅದ ನಂತರ ನಿಮ್ಮ ಅನಿಸಿಕೆ ಕಮೆಂಟ್ ನ ತಿಳಿಸಿ. ಇಲ್ಲಿ ಇನ್ನು ನೋಡಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಗ್ರಾಮಗಳ ಹೆಸರು ನೋಡಿ ಒಂದೊಂದ ತಿಳಿಸ್ಕೊಡ್ತಾನೆ. ಸಿಂಧನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಗಿನಿವಾರ, ಅರಳಹಳ್ಳಿ, ಅದ ನಂತರ ಉಫಾಳ, ಗೋರಬಾಳು, ಗುಂಡ, ಅದ ನಂತರ ತುರ್ತಿವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತ ನಿಡುಗೋಳಿ, ತಿಡಿಗೋಳ, ಅದ ನಂತರ ಎಲೆಕೊಡ್ಲಿಗಿ, ಚಿಕ್ಕಬೇರಿ, ಅದ ನಂತರ ಮಾಸವಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ನಂದಿಹಾಳ, ಜಾಗೀರ, ಪನ್ನೂರು, ಜಾನೇಕಲ್ಲ ಹಾಗೂ ಮಂದನೂರು, ಸಿರವಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತ ಸಿರವಾರ ಪಟ್ಟಣ, ಕಡಿದಿನ್ನಿ, ಬೂದ್ಲಿನಾಳ, ಅದರ ಬಳಿಕ ಕವಿತನಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತ ಕವಿತಾಳ ಪಟ್ಟಣದ ಹಿರೇಬಾವಿದಿನಿ, ಅದ ನಂತರ ಈ ಒಂದು ಬಾಗಲವಾಡ, ಅಮೀನಗಡ ಮತ್ತು ಕೂಗುವಾಡ, ಮಸ್ಕಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತ ತಲೇಖಾನ್, ದೇವದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತ ಖಾನಾಪುರ, ಚಂಚಿಡಿ ಸೇರಿ 23 ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಮೊಹರಂ ಆಚರಣೆ ಮೇಲೆ ನಿರ್ಬಂಧ ಹೇರಿಸಲಾಗಿದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಕಮೆಂಟ್ ನ ತಿಳಿಸಿ. ಇದರಲ್ಲಿ ಕೆಲವೊಂದು ಗ್ರಾಮ ಬಂದಿದ್ದಾವೆ, ಇನ್ನು ಕೆಲವು ಗ್ರಾಮ ಬಂದೇ ಇಲ್ಲ. ಸುಮಾರು 4 ರಿಂದ 5 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತ 23 ಗ್ರಾಮ ಅಂತ ಹೇಳಿ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ 23 ಗ್ರಾಮ ಅಲ್ಲಿ ಈ ಒಂದು ಮೊಹರಂ ಆಚರಣೆ ಪದ್ಧತಿಯನ್ನ ನಿಷೇಧ ಮಾಡಿದ್ದಾರೆ. ಯಾರು ಅಂದ್ರೆ ಈಗಲೇ ತಿಳಿಸ್ಕೊಟ್ಟಿರುವಂತೆ ನಿತೇಶ್ ಕೆ ಅವರು, ಅಂದ್ರೆ ಅಲ್ಲಿರುವಂತಹ ಜಿಲ್ಲಾಧಿಕಾರಿ DC ಅವರು ನಿಷೇಧ ಮಾಡಿದ್ದಾರೆ. ಯಾಕೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ನಿಷೇಧ ಮಾಡಬೇಕಾ ಬೇಡ ಅಂತ ಕಮೆಂಟ್ ನ ತಿಳಿಸಿ. ಅದ್ರ ಬಳಿಕ ಇವ್ರು ಕೊಟ್ಟಿರೋಂಥ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ಒಂದು 23 ಗ್ರಾಮಗಳಲ್ಲಿ ನಿಷೇಧ ಮಾಡಿದ್ದಾರೆ. ನಿಮ್ಮ ಒಂದು ಗ್ರಾಮ ಇದೆಯಲ್ಲ ಅಂತ ಗೊತ್ತಾಯ್ತು. ಅದ್ರ ಬಳಿಕ ನಿಮ್ಮ ಒಂದು ಊರು ಜಿಲ್ಲೆ ಯಾವ್ದಂತ ಒಂದ್ಸರಿ ಕಮೆಂಟ್ ನ ತಿಳಿಸಿ.